ನಮಸ್ಕಾರ ಅಭಿಮಾನಿಗಳೇ, ಬನ್ನಿ ಇವತ್ತು ಯಾವ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಾವು ಹೊರಡ್ತಾ ಇದ್ದೀವಿ ನೋಡಕ್ಕೆ. ನೀವು ರೆಡಿ ಇದ್ದೀರಲ್ಲ? ಬರ್ದಾರಲ್ಲ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರೋತ್ಸಾಹ ಫೌಂಡೇಶನ್ ಬೆಳಗಾವಿನ ಸ್ವಾಗತ ಮಾಡಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ನಾವು ಚಿರಸುಮ ಅರುಂತ. ಈ ಕಾರ್ಯಕ್ರಮ ಯಶಸ್ಸಿನ ಪಥದಲ್ಲಿ ಸಾಗಬೇಕೆಂದರೆ ಪ್ರೇಕ್ಷಕರು ಅಂದರೆ ತಮ್ಮೆಲ್ಲರ ಉಪಸ್ಥಿತಿ, ಚಪ್ಪಾಳೆ ಬಹುಮುಖ್ಯ. ಶಾಂತತೆ ಕಾಪಾಡಿ ಸಹಕಾರ ನೀಡಿ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ. ಅಭಿವೃದ್ಧಿ ಸಂಘ ಬೆಳಗಾವಿ ಘಟಕ ಶ್ರೀ ಭೀಮರಾವ್ ಪವಾರ್ ಅವರನ್ನು ಕೂಡ ಸ್ವಾಗತಿಸೋಣ. ಆತ್ಮೀಯ ಬಂಧುಗಳೇ, ಕರ್ನಾಟಕ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಆಸಿಫ್ ಶೇಖ್ ಅವರು ಸಮಾರಂಭಕ್ಕೆ ಆಗಮಿಸಿದ್ದು ಅವರಿಗೂ ಸ್ವಾಗತ ಬಯಸುತ್ತೇನೆ. ಕರ್ನಾಟಕ ರಾಜ್ಯ ಅಭಿವೃದ್ಧಿ ಸಂಘ ಬೆಳಗಾವಿ ಘಟಕ ಶ್ರೀ ಭೀಮರಾವ್ ವೈ ಪವಾರ್, ದಯಮಾಡಿ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತಿಸೋಣ. ನಮ್ಮೆಲ್ಲರ ನೆಚ್ಚಮೆಚ್ಚಿನ ಸಚಿವರು ತಮ್ಮ ಜೀವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಜಗಜ್ಯೋತಿ ಬಸವಣ್ಣನವರ ತತ್ವ ಮತ್ತು ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ತಳಮಟ್ಟದ ಸಮುದಾಯದ ಜನರ ತೊಂದರೆಗಳನ್ನು ನಿವಾರಿಸುತ್ತಿದ್ದಾರೆ. ನಾವು ಮತ್ತೊಂದು ಹೇಳೋದಂದ್ರೆ ನಮ್ಮ ಸಮಾಜದ ಅವರು ಬೆನ್ನೆಲುಬು ಕೈ ಮುಟ್ಟಿ ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ನಾವು ಏನು ಆಗ್ಬೇಕು ಅದನ್ನು ನೋಡುತ್ತಾ ಮಾಡ್ತಾ ಇರ್ತಾರೆ. ಇವರು ನಮ್ಮ ಬೆನ್ನೆಲುಬಾಗಿ ಬೆಂಬಲವಾಗಿ ನಿಂತು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಾನ್ಯರು ಲೋಕೋಪಯೋಗಿ ಸಚಿವರು ಆದಾಗ ಅನೇಕ ಜನೋಪಯೋಗಿ ಕಾರ್ಯಗಳು ಮಾಡುತ್ತಿರುವುದು. ಇವರು ಈಗ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಎಂದು ಗುರುತಿಸಿಕೊಂಡಿದ್ದಾರೆ. ನಮ್ಮ ಸಮಾಜ ಬೆಳೆಸುವುದರಿಂದ ಅತಿ ಬೇಗನೆ ಮುಖ್ಯಮಂತ್ರಿ ಆಗಿ ಈ ಭಾಗಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತ ಆಗಲಿ ಅಂತ ನಾನು ಲಿಂಗರಾಜರು ಜನದಗ್ನಿ ಚಾರಿತ್ರಿಕ ಕಾದಂಬರಿಗಳನ್ನು ರಚಿಸಿದ್ದಾರೆ. ಇವರ ಕೃತಿ ಎಲ್ಲರ ಅಮ್ಮ ಎಲ್ಲ ಅನುವಾದಗೊಂಡಿದೆ. ಇವರ ನಾಟಕಗಳಾದ ರುದ್ರ ಸರ್ಜನ, ಪ್ರೇಮ ಪ್ರಸಂಗ ಹಾಗೂ ಸಾವಿಗೆ ಸಂಗಡವಾದ ಅನೇಕ ಪ್ರದರ್ಶನ ಅವರು ನಿವಾರಣೆ ಮಾಡುವಂತಹ ಶಕ್ತಿ ಇದೆ. ಅವರು ನಮ್ಮ ಸಮಾಜಕ್ಕೆ ಒಂದು ಬೆನ್ನೆಲುಬಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ನಮ್ಮ ವೇದಿಕೆಯಲ್ಲಿ ಇದ್ದಂತ ಎಲ್ಲ ಶಾಸಕರು, ಸಚಿವರು ನಮ್ಮ ಸಮಾಜವನ್ನು ಎತ್ತಿ ಹಿಡಿಬೇಕು. ಯಾಕಂದ್ರೆ ನಮ್ಮ ಸಮಾಜದ ಯಾವುದು ರಾಜಕೀಯ ಬೆಂಬಲ ಏನೂ ಇಲ್ಲ. ನಾವು ನಿಮ್ಮನ್ನೇ ನಾವು ನಂಬಿದೀವಿ ಅಂತ ನಾನು ಈ ಪ್ರಸಂಗವಾಗಿ ನಾನು ತಮ್ಮಲ್ಲಿ ಕೇಳಿಕೊಂಡು ನನ್ನ ಅಲ್ಪ ಪರಿಚಯ ಮಾಡ್ತೀನಿ. ಎಲ್ಲ ಗಣ್ಯ ವ್ಯಕ್ತಿಗಳ ಸಾಕ್ಷಿಯಾಗಿ ಉದ್ಘಾಟನೆಯ ರೂಪದಲ್ಲಿ ಪ್ರತಿಭೆಯ ದೀಪ ಹಚ್ಚಿ ಅದು ಜ್ಯೋತಿಯಾಗಿ ಮೆರವಣಿಗೆ ಮಾಡಲು ಸಾಕ್ಷಿ ಆಗಿರುವ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಧನ್ಯವಾದಗಳು. ಯಶವಂತ್ ಎಸ್ ವಗ್ಯಾನವರ್, ಶ್ರದ್ಧಾ ಸುನೀಲಿ ಎಸ್ ಹಂಜಗಿ, ಕುಮಾರ್ ಹುಚ್ಚಣ್ಣವರು ಅವರಿಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾನಸಿಕೆಗಳನ್ನ ವೇದಿಕೆ ಮೇಲೆ ಹಂಚ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಸಮಸ್ತ ಕನ್ನಡ ಪ್ರಿಯ ಮನಸ್ಸುಗಳೇ ಹಾಗೂ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ ಹಾಗೂ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿರ್ತಕ್ಕಂಥ 10,000 ಭಾಷೆಗಳಲ್ಲಿ 15 ದಿವಸಕ್ಕೆ ಒಂದು ತಿಂಗಳಿಗೆ ಒಂದೊಂದು ಭಾಷೆಗಳು ಸಾಯ್ತಾ ಇರತಕ್ಕಂಥ ಯುನೆಸ್ಕೋ ವರದಿ ಇದೆ. ಹಾಗಿದ್ರೆ ಯಾವುದೇ ಒಂದು ಭಾಷೆ ಸಾಯಬಾರದು ಅಂತಂದ್ರೆ ಶಾಶ್ವತ ಉಳಿಬೇಕಂದ್ರೆ ಕನ್ನಡ ಭಾಷೆಗೆ ಬರಬೇಕು ಅಂತಂದ್ರೆ ಈಗ ತಾನೇ ಆಗಿರ್ತಕ್ಕಂಥ ನಮ್ಮ ಗೆಳೆಯರಾಗಿರ್ತಕ್ಕಂಥ ಡಾಕ್ಟರ್ ಜ್ಯೋತಿಲಿ ಹೊನಕೆಟ್ಟಿ ಅವರಿಗೆ
ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆ ಯುನೆಸ್ಕೋ ವರದಿ ಹೇಳ್ತಾ ಇದೆ, ದಯಮಾಡಿ ಚಪ್ಪಾಳೆ ಮುಖಾಂತರ ಅವರನ್ನು ಕೂಡ ಪ್ರೋತ್ಸಾಹಿಸೋಣ. ಸ್ವಿಮ್ಮಿಂಗ್ ಫೆಡರೇಷನ್ ಒಕ್ಕೂಟದ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯ ಪ್ಯಾರಾ ಸ್ವಿಮ್ಮಿಂಗ್ ಶಾಪೂರ್ ಓಣಿಯ ಆದರ್ಶ ಮರಾಠಿ ವಿದ್ಯಾವರ್ಧಕ ಪ್ರಾಥಮಿಕ ಇದ್ದಾರೆ. ಇಂದಿನ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಸಹ ಅಭಿವೃದ್ಧಿ ಸಂಘದ ವತಿಯಿಂದ ಸನ್ಮಾನಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಎರಡನೇದಾಗಿ ಸಾರ್ವಜನಿಕ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲರ ಪ್ರೀತಿಯ ಪಾತ್ರರಾಗಿದ್ದಾರೆ. ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ಅಪಾರವಾಗಿದೆ. ಇತ್ತೀಚೆಗೆ ಶ್ರೀಮತಿಯವರು ಡಾಕ್ಟರ್ ವಿಜಿ ಶಶಾಂಕ್ ಅವರೊಂದಿಗೆ ಸಪ್ತಪದಿ ತುಳಿದಿದ್ದು, ಶ್ರೀಮತಿ ಪ್ರಣಾಳಿ ಸಿಂಧೆ ಅವರು ತಮ್ಮದೇ ಆದಂತಹ ತಂತ್ರಜ್ಞಾನ ಕಚೇರಿ ಸಂಶೋಧನೆಗಳನ್ನು ಮಾಡಿದ ಹೆಗ್ಗಳಿಕೆಯು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಸಾರ್ವಜನಿಕವಾಗಿ ಮಾಡಿರುತ್ತಾರೆ. ಹಲವಾರು ಸಂಘ ಸಂಸ್ಥೆಗಳ ನೀನು ಹುಟ್ಟಿ ಬಂದವನು, ಪಾರ್ವತಿಯವರಿನಿಂದ ನೀನು ಹುಟ್ಟಿ ಬಂದು ಗಣಪತಿ ರಾಯ ಚೌಸಟ್ಟೆ ಮತ್ತು ನಮ್ಮ ಯಥಾವತ್ತ ಸರ್ಕಾರದ ಕರ್ನಾಟಕ ರಾಜ್ಯದ ಮಂತ್ರಿಗಳಾದಂತಹ ಸತೀಶ್ ಅಣ್ಣ ಜಾರಕಿಹೊಳಿ ಅವರೇ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂತಹ ರಾಜು ಶೇಖ್ ಅಣ್ಣವರೇ, ಅದೇ ರೀತಿಯಾಗಿ ಗಿಳಿ ಬಂದಾವಪ್ಪ ಗಿಳಿಯೋ ಗಿಳಿಯೋ ಕಡದವ ಯಾಲಕ್ಕಿ ಗಣಿಯೋ ಕಡದವ ಯಾಲಕ್ಕಿ ಗಣಿಯೋ ನಮ್ಮ ಕಣದಾಗ ಮುತ್ತಿನ ತೇನಿಯೋ ನಮ್ಮ ಕಣದಾಗ ಮುತ್ತಿನ ತೇನಿಯೋ. ಇವೆಲ್ಲ ತೆನಿಗಳು ಆಗ್ಬೇಕಾದ್ರೆ ನಾವೆಲ್ಲರೂ ಒಟ್ಟುಗೂಡ್ಬೇಕು. ಒಂದು ತೆನಿ ಹತ್ತಿರ ಕರೆಸ್ಬೇಕಾದ್ರೆ, ಒಂದು ಜೋಳದ ತೆನೆ ಆಗ್ಲಿ ಸಜ್ಜಿ ತೆನೆ ಆಗ್ಲಿ, ಅದು ಕರೆಸ್ಕೋಬೇಕಾದ್ರೆ ಎಲ್ಲಾ ಮುತ್ತುಗಳು ಒಂದು ಎಲ್ಲಾ ಕಾಳುಗಳು ಒಂದು ಗುಡಿದ್ರೆ ಮಾತ್ರ ಅದು ತೆನಿ ಅಂತ ಕರ್ಕೊಳಕ್ ಸಾಧ್ಯ ಅದ. ಇವತ್ತಿನ ದಿವಸ ಎಲ್ಲಾ ಕೊಡುವ ನಮ್ಮ ಅಂದ್ರೆ ಬರೀ ಶಿಕ್ಷಣ ಅಟ್ಟೆ ಕಲಿಸಿದ್ರೆ ಸಾಕಾಗಲ್ಲ. ಶಿಕ್ಷಣ ಜೋಡಿ ಸಂಸ್ಕಾರ ಕೊಟ್ಟರೆ ಮಾತ್ರ ಅದು ಪರಿಪೂರ್ಣವಾದಂತಹ ಶಿಕ್ಷಣ ಆಗ್ತಕ್ಕಂಥದ್ದು ನಾ ಈ ಮಾತಿನ ಮ್ಯಾಗ ಹೇಳ್ತೀನಿ. ಯಾಕಂದ್ರೆ ಯಾವಾಗಲೂ ನೋಡಿ ನಮ್ಮ ಜಾನಪದದಲ್ಲಿ ತಾಯಿ ಆದವಳು ಹೇಳ್ತಾಳೆ ಏನಂದ್ರ, ಒಬ್ಬ ಹೆಣ್ಣು ಮಗಳಿಗೆ ಶಿಕ್ಷಣ ಕೊಡ್ಬೇಕಾದ್ರೆ ತನ್ನ ನುಡಿಗಳ ಮೂಲಕ ಕೊಡ್ತಿಳು ಶಿಕ್ಷಣ. ಹೆಂಗ ನೋಡಿ ತಾಯಿ, ನಾನು ಒಂದು ಮನಿ ಬೆಳಗಲಿಕ್ಕೆ ಬಂದಿನಿ, ಒಂದು ಮನಿ ಬಂದು ದೀಪ ಹಚ್ಚಿದ್ದೀನಿ, ನೀನು ಕೂಡ ಹೋಗಿ ಇನ್ನೊಂದು ಮನಿ ದೀಪ ಹಚ್ಬೇಕಂತಕ್ಕಂಥದ್ದು ಒಂದು ಮಾತಾಡ್ತಾಳೆ. ಊರ ಮುಂದಿನ ಬಾವಿ ಯಾರ ತೋಡಿದರೆ ಮಂದಿ ಮಾತನು ನೀನು ಕೇಳಬ್ಯಾಡ, ಮಂದಿ ಮಾತನು ನೀನು ಕೇಳಬ್ಯಾಡ ಮಗಳೇ, ತುಂಬಿದ ಮನೆಯ ಒಡಿಬ್ಯಾಡ ಮಗಳೇ. ನೋಡಿ, ಸಂಸ್ಕಾರ ಒಂದು ಕಡಿಮೆ ಆದ್ರ ಮಹಾಭಾರತ ವಿದ್ಯೆ ಆಗ್ತಿದ್ಲ. ಸಂಸ್ಕಾರ ತಪ್ಪಿತ್ತು ಎಲ್ಲಿ ಅಂದ್ರ ಗಾಂಧಾರಿ ಆಡಿದ ಕನ್ನಡಿ ಹೆಂಗ ಹೊಳೆಯುವುದು ನನ್ನ ಮಗ ಅಂತೇಳಿ ನಮ್ ಜಾನಪದ ಹೇಳಿದ್ರೆ. ಆದ್ಮೇಲೆ ಜಾನಪದ ಬಗ್ಗೆ ಮಾತಾಡಕ್ ನಿತ್ರ ಒಂದೇ ತಾಸು ಸಾಕಾಗಲ್ಲ, ಉಪನ್ಯಾಸ ಸಾಕಾಗಲ್ಲ, ಎಷ್ಟೋ ದಿನಗಳಂಗೆ ಮಾಡ್ಬೇಕು. ಯಾಕಂದ್ರೆ ಅದು ಭೂಮಿ ಮ್ಯಾಗ ಸೂರ್ಯಚಂದ್ರ ಇರುವವರೆಗೆ ಹಳಸದೇ ಇರತಕ್ಕಂಥ ಏಕೈಕ ಸಾಹಿತ್ಯ ಯಾವ್ದು? ಜನಪದ ಸಾಹಿತ್ಯ. ಅದು ಸ್ತ್ರೀಯಿಂದ ಬಂದಿದ್ದು, ಹೆಣ್ಣು ಮಕ್ಕಳಿಂದ ಬಂದಿದ್ದು ಅಲಿಖಿತವಾದ ಸಾಹಿತ್ಯ. ಅದು ಅಲಿಖಿತವಾದ ಸಾಹಿತ್ಯ ಮುಂದೆ ಬಂದು ನಮ್ಮ ಜನಪದ ಸಾಹಿತ್ಯ ಏನಂತಂದ್ರ ನಮ್ಮ ಆಧುನಿಕ ಸಾಹಿತ್ಯಕ್ಕೆ ತಾಯಿ ಬೇರಾಯ್ತಲ್ಲ ಎಂತ ದೊಡ್ಡ ಮಾತ್ರೆ ನಮ್ಮ ಸ್ತ್ರೀಯರು ಮಾಡಿಕೊಟ್ಟದ್ದು. ಬೆಳ್ಳನೆ ಬೆಳಗೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳು ಭೂಮಿ ತಾಯಿ ಎದ್ದೊಂದುಗಳಿಗೆ ನೆನೆದೇನೆ ಅಂತೇಳಿ ನಮ್ಮ ತಾಯಿ ತಂದೆಯವರು ಎಲ್ಲರೂ ಏನು ಮುಂಜಾನೆ ಕೂಗ್ಯಾವ ಮೂರು ಕೆಂಪೇರ್ಯವ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆತ್ತು ಕೈಯ ಮುಗಿದೇವ ಅಂತೇಳಿ ದೀಡ್ ನಮಸ್ಕಾರ ಹಾಕಿ ಆವ ನಮ್ಮ ಜ್ವಾಳ ಉಳಿದಾವ ನಮ್ಮ ಹಾಡ ಈಗ ತುವರೆವ ಸಾಕು ನಿಮ್ಮ ಕಲ್ಲ ಬೆರಳೇ ಉಂಗರ ಸೌದಾವ ಅಂತೇಳಿ. ಅದೇ ರೀತಿಯಾಗಿ ಈ ರೀತಿ ಎಷ್ಟು ಹಾಡಿದ್ರು ಜನಪದದಲ್ಲಿ ಹೊತ್ತು ಉಂಡಂತ ನಮ್ಗೆಲ್ಲ ಇನ್ನೊಂದ್ಸಲ ನಾವೆಲ್ಲರೂ ಕೂಡ ಜನಪದ ಸೇವೆ ಮಾಡೋಣ ಅಂತ. ಅದಕ್ಕಾಗಿ ಪಟ್ನೆ ಜನಪದ ಅಂದ ಕೂಡ ದರ ಬೇಂದ್ರೆ ಅವ್ರದ್ದು ನೆನಪಿಗೆ ಬರ್ತದ. ಒಂದ್ ಮಾತು ಹೇಳ್ತಾರ ಅವ್ರು, ಏನಂದ್ರ ಚಾದು ಜೋಡಿ ಚೂಡಾದಂಗ ನೀ ನನಗ ಅಂದವ, ಚೌಡಿ ಅಲ್ಲ ನೀ ಚೂಡಾಮಣಿ ಅಂತ ರಂಸಾವ, ಬೆರಳಿಗೆ ಉಂಗರ ಮೂಗನಾಗ ಮೂಗು ಬಟ್ಟ ನಿಟ್ಟಾವ, ಕಣ್ಣಿನಾಗಿನ ಬಂಬಿ ಹೆಂಗಾರಿ ಎದ್ಯಾಗ ನಟ್ಟಾವ, ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿ ಅವ, ವಾರದಾಗ 3 ಸರ್ತಿ ಬಂದವ. ಜಗತ್ ಪ್ರಸಿದ್ಧವಾದಂತಹ ಹಾಡುಗಳ ಜಗತ್ ಪ್ರಸಿದ್ಧ ಹಾಡುಗಳು ಅವೆಲ್ಲ ಅದಾವ. ಬಸಿ ಬೆಟ್ಟಿಗೆ ಕೃಷ್ಣ ಶರ್ಮಾ ಅವರು ಅದಾರೆ. ಜೋರಾದ ಚಪ್ಪಾಳೆ ಬರಲಿ. ಇನ್ನು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಿರುವ ಸಭಾಧ್ಯಕ್ಷರಾದಂಥ ಶ್ರೀಯುತ ಸುಭಾಷ್ ಮೆತ್ರೇಕರ್ ಅವರೇ, ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ಕರ್ನಾಟಕ ಸರ್ಕಾರ ಒಂದು ಕಿವಿಮಾತು, ಕೇವಲ ಕೈ ತಟ್ಟುವುದರಿಂದ, ಚಪ್ಪಾಳೆ ತಟ್ಟುವುದರಿಂದ ಮೊದಲನೇ ಮತ್ತು ಎರಡನೇ ವ್ಯಕ್ತಿ ನಡುವೆ ಮೂರನೇ ವ್ಯಕ್ತಿ ಉಗಮ ಆಗುತ್ತದೆ. ಅಂದ್ರೆ ನಾ ಈಗ ಬಂದು ನಿಂತಿನಲ್ಲ ಅದನ್ನು ಹೇಳ್ತಾ ನಂದು ಶಗುಲಿ ಇರಲಿಲ್ಲ. ಸರ್ ಜೊತೆಗೆ ನಾನು ಕೆಲಸ ಮಾಡೋ ಯೋಗ ಬಂತು. ಅವರು SSI ಮಿನಿಸ್ಟರ್ ಆಗಿದ್ದರು ಸರ್, ಸತೀಶ್ ಜಾರಕಿಹೊಳಿ ಸರ್.
ಅವ್ರ ಜೊತೆಗೆ ನಾನು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ವಿ. ಭಾಳ ಸಂತೋಷ ಆಗ್ತದೆ. ಸರಳ ಸಜ್ಜನಿಕೆಯ ನೇರ ದಿಟ್ಟ ನುಡಿಯ ಮಾರ್ಗದರ್ಶನ ಹಾಗೂ ಸಮಸ್ಯೆಗಳನ್ನು ತಿಳಿದುಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಎಲ್ಲ ಅಧಿಕಾರಿಗಳನ್ನು ಒಂದಾಗಿ ಸೇರಿಸಿಕೊಂಡು ನಡೆದಂಥ ಧೀಮಂತ ವ್ಯಕ್ತಿ. ನಾನು ಖುದ್ದಾಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನೀಗ ರಿಟೈರ್ಡ್ ಆಗಿದ್ದೀನಿ, 7 ವರ್ಷ ಆಯಿತು. ಎದೆ ತಟ್ಟಿ ಹೇಳ್ತಿದ್ದೀನಿ ನಾನು ಅವ್ರ ಬಗ್ಗೆ. ಇನ್ನು ದೊಡ್ಡದು ಇಂಥವನ್ನ ಬೇಕು. ಇವನಾರವ ಅನ್ನುವ ಬಿಟ್ಟು ಇವ ನಮ್ಮವ ಅಂತ ಎದೆಗಪ್ಕೊಂಡದ್ದು. ಇಂಥವ್ರನ್ನ ಹುಡುಕೋದು ಬಹಳ ಸಿಗೋದು ಕಡಿಮೆ. ಹುಡುಕೋದು ಸಮಾಜ ಅಂತ ಎಲ್ಲ ಜನ ತಿಳ್ಕೊಂಡಿದ್ದಾರೆ. ಆದರೆ ಸಮಗಾರ ಸಮಾಜ ಹಿಂದೆ 12ನೇ ಶತಮಾನದಲ್ಲಿ ಸಮಗಾರ, ಮಚ್ಕಾರ, ಡೋರ್, ಮಾದಿಗ, ಹೊಲೆ, ಈಗ 5 ಜಾತಿಗಳು ಅಸ್ಪೃಶ್ಯ ಸಮಾಜದವರು ಸಹ ಅವರು ತಮ್ಮ ಇದು ಸತ್ಯಾಗ್ರಹಗಳನ್ನು ಮಾಡಿಬಿಟ್ಟು ಸರ್ಕಾರದ ಗಮನ ಸೆಳೆಯಬೇಕಾಗ್ತದೆ, ಮುಖ್ಯಮಂತ್ರಿಗಳ ಗಮನ ಸೆಳೆಯಬೇಕಾಗ್ತದೆ. ಯಾಕಂತಂದ್ರೆ ಇಲ್ಲಿಯವರೆಗೆ ನಮ್ಮ ಸಮಾಜದವರೆಗೆ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿಬಿಟ್ಟು ನಮ್ಮ ಸಮಾಜದ ಗೋಳು, ನಮ್ಮ ಸಮಾಜದಲ್ಲಿ ಏನು ಕೊರತೆ ಇದೆ, ನಮ್ಮ ಬೇಡಿಕೆ ಏನದ ಅದು ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾವು ಪತ್ರ ವ್ಯವಹಾರ ಮಾಡ್ತಾ ಇದ್ದೀವಿ, ಆದರೆ ಅವ್ರ ಮುಂದೆ ಹೋಗಿ ಧನ್ಯವಾದಗಳು. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸ್ವ ಅಭಿವೃದ್ಧಿ ಸಂಘ ಹುಬ್ಬಳ್ಳಿಯವರ ಆಶ್ರಯದಲ್ಲಿ 24 ಮತ್ತು 25 ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅತಿಥಿಗಳಾದ ಯುವ ಪಾಟೀಲ್ ಅವರ, ಶಾಸಕರಾದ ಅಶೀಫ್ ಶೇಟ್ ಅವರ, ತಾವೆಲ್ಲ ಮಾಡಿದರೆ ಯಾವುದೇ ಸಮಾಜ ಅದು ಮುಖ್ಯವಾಗಿ ಬರಬೇಕು. ಅಲ್ಲಿರುವಂಥ ಪ್ರತಿಭಾವಂತರು ಕೂಡ ಈ ಥರ ಮುಂದುವರೆದ ಸಮಾಜ ಜೊತೆ ನಾವು ಕೂಡ ಬರಬೇಕು, ಪೈಪೋಟಿ ಮಾಡಬೇಕಂತ ಎಲ್ಲರ ಆಶಯ. ಆಶೆಗೆ ಅನುಗುಣವಾಗಿ ನಾವು ಇರುವಂಥ ಸಮಸ್ಯೆಗಳು ಬದಲಾಗ್ತಾ ಇದೆ. ಈ ಬದಲಾದ ಕಾಲಿಗೆ ನಾವೆಲ್ಲ ಅದಕ್ಕೆ ಅನುಗುಣವಾಗಿ ನಮ್ಮನ್ನು ನಾವು ಕೂಡ ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ, ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಬದಲಾಗುವಂತ ಕಾಲಿನ ಸಾವಿರಾರು ವರ್ಷಗಳ ಹಿಂದೆ ಬೇರೆ ರೀತಿ ಇತ್ತು. ನಮ್ಮನ್ನ ಈ ಕೆಲಸ ಮಾಡ್ಬೇಕಂತ ನಮ್ಮನ್ನ ರಿಸರ್ವ್ ಮಾಡಿದ್ರು. ನೀವು ಚರಮಗಾರಿಕೆ ಮಾಡಬೇಕು, ನಿಮ್ಗೆ ಇದು ಉದ್ಯೋಗ ಕಸಬು ಇದನ್ನೇ ನಮ್ಗೆ ಹೇಳಿದೆ ಅಂತ ನಮ್ಮನ್ನ ಕೆಲವು ಸಮುದಾಯಗಳನ್ನ ಒತ್ತಾಯ ಪೂರ್ವಕವಾಗಿ ಕೆಲಸ ಮಾಡ್ಲಿಕ್ಕೆ ಹಚ್ಚಿದಂತ ಉದಾಹರಣೆಗಳು ಸಾಕಷ್ಟು ಇದೆ. ಕೆಲವರು ಕಸ ಗುಡಿಸ್ಬೇಕು, ಕೆಲವರು ಸದ್ದಗಳನ್ನ ಒಯ್ಬೇಕು, ಕೆಲವರು ಭಂಗಿ ಕೆಲಸ ಮಾಡಬೇಕು, ಕೆಲವರು ಚರ್ಮಗಾರಿಕೆ ಮಾಡಬೇಕಂತ ಹಿಂದೆ ನಮ್ಮನ್ನ ಯಾವುದೋ ಮೂಢನಂಬಿಕೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹಚ್ಚಿದ್ರು. ಬಹುಶಃ ನನ್ನ ಅನುಭವ ಪ್ರಕಾರ ಆದ್ರೆ ಈಗ ಅದನ್ನ ಮಾಡ್ಬೇಕಂತ ಏನೋ ಮಾಡ್ದಂಗಿಲ್ಲ, ಅದನ್ನ ಮೀರಿ ಬೆಳೆಯಬೇಕಾಗಿದೆ ಇವತ್ತು ನಾವು. ಈ ಕಸಬದಿಂದ ಬಿಟ್ಟು ನಾನು ಕೂಡ ಪೊಲೀಸ್ ಅಧಿಕಾರಿ ಆಗ್ತೀನಿ, ನಾನು ತಹಶೀಲ್ದಾರ್ ಆಗ್ತೀನಿ, ನಾನು ಪೈಲಟ್ ಆಗ್ತೀನಿ, ನಾನು ವಿದೇಶದಲ್ಲಿ ಓದ್ತೀನಿ, ನನ್ನ ಛಲಗಾರಿಕೆ ಈ ಸಮುದಾಯದಲ್ಲಿ ಬರಬೇಕನ್ನೋದು ಎಲ್ಲರ ಕನಸಾಗಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಪ್ರೇರಣೆ ನಮಗೆ ಬುದ್ಧ, 6ನೇ ಶತಮಾನದ ಬುದ್ಧ ಇದನ್ನು ಕೂಡ ಅವಾಗ ಇದನ್ನೇ ಹೇಳಿದ್ರು. ಅದನ್ನೆಲ್ಲ ನಿಮ್ಮಂತವ್ರು ಈಗ NGO ಮಾಡಿದ್ರೆ ನೀವು ತರಬೇತಿ ಕೊಡಿ, ಒಬ್ಬೊಬ್ಬ ಅಧಿಕಾರಿ ಒಬ್ಬನ ಬಡವರನ್ನ ದತ್ತಕ್ಕೆ ತೆಗೆದುಕೊಂಡು ಅವನ ಪೂರ್ಣ ಶಿಕ್ಷಣ 1ನೇದಿಂದ ಹಿಡಿದು ಗ್ರಾಜುಯೇಟ್ ಆಗುವವರೆಗೆ, ಅವನ ಜೀವನ ಆಗುವವರೆಗೆ ಒಬ್ಬೊಬ್ಬರು ನೀವು ಏನೋ ದತ್ತಕ್ಕೆ ಹೋದ್ರೆ ಇನ್ನೂ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಅಂತವ್ರು ಮಾಡುವಂತ ಪ್ರಯತ್ನ ನಿಮ್ಮ ಸಮುದಾಯಗಾಗಲಿ ಬೇರೆ ಬೇರೆ ಸಮುದಾಯದಲ್ಲಿ ಆಗ್ತಾ ಇದೆ. ಒಬ್ಬನ ದತ್ತು ತೆಗೆದುಕೊಂಡು ಅವನ್ನ ಮುಗಿಸುವಂತ ಪ್ರಯತ್ನ ಕೆಲವು ಸಮಾಜದಲ್ಲಿ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಕೂಡ ಒಂದು ಪ್ರಯತ್ನ ಮಾಡಿ ಅದಕ್ಕೆ ಎಷ್ಟು 10 ವರ್ಷ ನಂತರ 20 ವರ್ಷ ನಂತರ ಬಹುಶಃ ಯಶಸ್ವಿ ಆಗೋದನ್ನ ಮಾತನ್ನ ಈ ಸಮುದಾಯದಲ್ಲಿ ಹೇಳುತ್ತಾ, ಸರ್ಕಾರದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಸಭೆ ಮಾಡಿದ್ವಿ ನಾವು, ನಿಮ್ಮ ಸಮುದಾಯದ ಸಮಸ್ಯೆಗಳು ಏನಿದೆ ಅಂತ. ಸೊ ನಾನು ಬೆಳಗಾವಿ ಜಾಗದ ಬಗ್ಗೆ ಪ್ರಾಧಿಕಾರದಿಂದ ನೀವು ಅರ್ಜಿ ಕೊಟ್ಟರೆ ಅದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ.
ಹುಬ್ಬಳ್ಳಿಯಲ್ಲಿರುವ ಲೀಡ್ಕರ್ ಕಾಲನಿ ನಿವಾಸಿಗಳಿಗೆ ಖರೀದಿ ಪತ್ರ ನೋಡೋಕೆ ಕಂಡೀಷನ್ ಇದೆ, ಅದನ್ನು ಕೊಡಿಸುವಂತ ಪ್ರಯತ್ನ ಮಾಡೋಣ. 12ನೇ ಶತಮಾನದಲ್ಲಿ ಸೇನರಾದ ಅರಳಯ್ಯನವರು, ಕಕ್ಕಯ್ಯನವರು, ಅವ್ರ ಇತಿಹಾಸ ಕೂಡ ಬರ್ಬೇಕು. ಯಾಕಂದ್ರೆ ಮುಂಚೆವಿದೆ ಬಹಳಷ್ಟು ಇತಿಹಾಸಕಾರ ಇತಿಹಾಸವನ್ನೇ ದೇಶದಲ್ಲಿ ಹೋಗುವಂತ ಪ್ರತಿಗಾಲಿ ಮಾಡ್ತಾ ಇದ್ರೆ ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆದ್ರೆ ಬಡ ಮಕ್ಕಳಿಗೆ ಬರ್ಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ಇತಿಹಾಸದಲ್ಲಿ ಬಹಳಷ್ಟು ಜನ ನಮಗೋಸ್ಕರ ಹೋರಾಟ ಮಾಡಿದಾರೆ, ಅವನ್ನೆಲ್ಲ ನೀವು ಮರಿಬಾರ್ದು. ನಮ್ಮ ಸಮುದಾಯ ಅಲ್ಲ, ನಮ್ಮ ಸಮುದಾಯ ಬಿಟ್ಟು ಬಹಳಷ್ಟು ಜನ ನಮ್ಗೆ ಹೋರಾಟ ಮಾಡಿದ್ದಾರೆ. ನಮ್ಗೆ ಅಕ್ಷರ ಕಲಿಸ್ಲಿಕ್ಕೆ ಪುರಸ್ಕಾರನಲ್ಲಿ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಆಯ್ಕೆ ಆಗಿದ್ರೆ ಈ ಸಮುದಾಯನ ನಿಮ್ ಮೇಲೆತ್ತಂತ ಕೆಲಸ ಮಾಡ್ಬೇಕು. ಮುಂದೆ ನೀವು ಸರ್ಕಾರಿ ನೌಕರಿಲಿ ಆಗ್ಬೋದು, ITಯಲ್ಲಿ ಬರ್ಬೋದು, ರಾಜಕೀಯದಲ್ಲಿ ಬರ್ಬೋದು, ಉದ್ಯಮಿಗಳಲ್ಲೇ ಒಳ್ಳೆಯ ಸರ್ಕಾರದಿಂದ ಸೌಲಭ್ಯಗಳು ಸಿಗಲಿ. ಈ ಸಮಾಜ ಕೂಡ ಬೇರೆ ಮುಂದುವರೆದ ಜನಾಂಗದ ಜೊತೆಗೆ ಅವರು ಕೂಡ ಬರಲಿ ಅನ್ನೋ ಆಶಯ ಮಾತುಗಳನ್ನ ಹೇಳುತ್ತಾ, ಈ ಕಾರ್ಯಕ್ರಮ ಬೇರೆ ಮೇಲೆ ಆಗಲಿ, ಈ ಸಂಪರ್ಕ ಹೆಚ್ಚು ತಿಳುವಳಿಕೆ ಬರುವಂತ ಕಾರ್ಯಾಗಾರ ಆಗಬೇಕು, ಇತಿಹಾಸವನ್ನು ತಿಳಿಸುವಂತ ಕಾರ್ಯಕ್ರಮ ಆಗಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೇಳುತ್ತಾ, ನಿಮಗೆ ಮುಂದಿನ ವಿದ್ಯಾರ್ಥಿ ಜೀವನ ಒಳ್ಳೆದಿರಲಿ, ಒಳ್ಳೆಯ ಸ್ಥಾನಕ್ಕೆ ಬಂದ ನಿಮ್ಮ ಸಮುದಾಯದ ಮೇಲೆ ಕೆಲಸ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಸೂಕ್ತ ಮಾರ್ಗದರ್ಶನವನ್ನ ತಮ್ಮ ನುಡಿಯಲ್ಲಿ ಹಂಚಿಕೊಂಡಂತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಧನ್ಯವಾದಗಳು. ನಮ್ಮ ಜಿಲ್ಲಾ ಘಟಕದ ಸದಸ್ಯರು ಈ ಕಾರ್ಯಕ್ರಮದ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಪ್ರೋತ್ಸಾಹಿಸೋಣ. ಈ ಕಾರ್ಯಕ್ರಮ ಯಶಸ್ವಿನ ಪಥದಲ್ಲಿ ಸಾಗಬೇಕಾದ್ರೆ ಈ ಗುರಿಗಳೇ ಕಾರಣಕರ್ತರು. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಇದಾದ ನಂತರ ಮಕ್ಕಳಿಗೆ ಸತೀಶ್ ಜಾರಕಿಹೊಳಿ ಅವರಿಂದ ಪ್ರಮಾಣ ಪತ್ರ ಸ್ವೀಕರಿಸಬೇಕು. ಉದ್ಘಾಟಕರಾಗಿ ಆಗಮಿಸಿದ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ, ಬೆಳಗಾವಿ ಜಿಲ್ಲಾ ಶ್ರೀ ಭೀಮರಾವ್ ಪವಾರ್ ಅವರೇ, ಇತ್ತೀಚಿನ ಕೇಂದ್ರ ಬಿಂದು ಪುರಸ್ಕೃತಗೊಂಡ ಹೆಚ್ಚಿನ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಮತ್ತು ನಿರ್ಬಂಧಿತರೇ, ಬೆಳಗಾವಿ ಜಿಲ್ಲೆಯ ನಂಟು KLE ಶಿಕ್ಷಣ ಸಂಸ್ಥೆಯಲ್ಲಿ BA ವ್ಯಾಸಂಗ ಮಾಡಲು ಮುಂದುವರಿಸುತ್ತಾ ಇವತ್ತಿನ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದಂತಹ ಚಿತ್ರನಟಿ ಶ್ರೀಮತಿ ಚಿರಸಭಾ ದೊಡ್ಮಣಿಯವರಿಗೆ, ಶ್ರೀ ಚಂದ್ರಕಾಂತ್ ಪೂಜಾರಿ ಅವರಿಗೆ ನಮ್ಮ ಸಚಿವರಿಂದ, ಲೋಕೋಪಯೋಗಿ ಇಲಾಖೆ ಮಾನ್ಯ ಸಚಿವರಿಂದ ಸರ್ಕಾರ ಮಾಡಬೇಕಂತ ಆತ್ಮೀಯಿಂದ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಪೂಜಾರಿ ಸರ್ ಅವರಿಗೆ ತಮಗೆಲ್ಲರಿಗೂ ಧನ್ಯವಾದಗಳು. ಇಷ್ಟೆಲ್ಲರಿಗೂ ನೋಡೋದು ನಮ್ಮ ಭಾಗ್ಯ. ನಿಜವಾಗ್ಲೂ ಭಾಳ ಎಲ್ಲರೂ
ಸಹಕಾರ ಮಾಡಿ ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನೀವೆಲ್ಲ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ. ಹಿಂಗೆ ಈ ಮನೆ ಮಗಳನ್ನು ನೀವು ಮುಂದಕ್ಕೆ ತಗೊಂಡೋಗ್ರಿ. ನಿಮ್ಮ